ಸರ್ ಈ ಮೆಣಸಿನಕಾಯಿ ಬಂದು ನಾವು ಬ್ಯಾಡಗಿಂದ ತರಿಸ್ತಾ ಇದೀವಿ ಸರ್. ನಮ್ಮೂರಲ್ಲೇ ಕದರಮಂಡ್ಲಿಗೆ. ಕದರಮಂಡಲಿಗೆ? ಎಸ್ ಸರ್. ಓ, ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾ ಸರ್. ಎಲ್ಲಿ ಬ್ಯಾಡಗಿ, ಎಲ್ಲಿ ರಾಣೆಬೆನ್ನೂರು? ಸರ್ ಕಡ್ಲೆ ಹಿಟ್ಟು ಗಂಟೆ ಇರಬಾರ್ದು ನೋಡಿ ಸರ್, ಈ ಹದಕ್ಕೆ ಇರಬೇಕು. ಹೆಂಗೆ ನೋಡ್ರಿ, ಉದ್ದಕ್ಕೆ ಕಳ್ಳಗ, ಅದೇ ಸ್ಪೆಷಾಲಿಟಿ ಬ್ಯಾಡಗಿ ಮಿರ್ಚಿ ಅಂದ್ರೆ. ವಾವ್, ಹಿಂಗಿರ್ತಾವೆ ಬ್ಯಾಡಗಿ ಮಿರ್ಚಿ ಬಜಿ ಅಂದ್ರೆ. ಸಿದ್ಧಾರೂಢ ಮಠ ಹುಬ್ಳಿ, ಹುಬ್ಳಿಯಲ್ಲೂ ಸಿಗುತ್ತೆ, ಬೆಂಗಳೂರಲ್ಲಿ ಸಿಕ್ಕಿದೆ ಗಿರ್ಮಿಟ್ಟು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತೀವಿ ಸರ್, ಆಮೇಲೆ ಟೊಮಟ, ಒಂಚೂರು ಟೊಮೆಟೊ, ಮೆಣಸಿನ್ಕಾಯಿ ಹೆಂಗೆ ನೋಡ್ಬಿಡೋಣ. ಆಹಾ, ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸ ನಿ ದ ನಿ ದ ದ ನಿ ದ ಸ ನಿ ದ ನಿ ಸ ರಿ ಗ ರಿ ಸ ನಿ ರಿ ಸ ನಿ ದ ನಿ ಸ ನಿ ದ ಮ ಮ ಗರಿ ದ ನಿ ರಿ ಸ ರಿ ದ ದ ದ ದ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಸಹಕಾರ ನಗರ ಹತ್ರ ಕೆನರಾ ಬ್ಯಾಂಕ್ ಲೇಔಟ್ ಕಾಮ್ ಡೌನ್ ಕೆಫೆ ಪ್ಯೂರ್ ವೆಜ್ಜು ಜೋಳದ ರೊಟ್ಟಿ ಮೀಲ್ ಸಿಗುತ್ತೆ. ಪ್ರಭು ಹಿರೇಮಠ ಅಂತ ಗುಲ್ಬರ್ಗಾದಿಂದ ಬಂದಿದ್ದಾರೆ. ಸೊ ಅವ್ರ ಹತ್ರ ಒಂದು ಅದ್ಭುತವಾದ ಗಿರ್ಮಿಟ್ ಮಾಡ್ತಾರಂತೆ, ಮಂಡಕ್ಕಿ ಗಿರ್ಮಿಟ್ಟು. ಅದಲ್ಲದೆ ಬ್ಯಾಡಗಿ ಮಿರ್ಚಿ ಬಜಿ. ಬನ್ನಿ ಅದು ಹೆಂಗೆ ಮಾಡ್ತಾರೆ ನೋಡ್ಬಿಡೋಣ. ಪ್ರಭು ಹಿರೇಮಠ ಕಾಯ್ತಾ ಇದ್ದಾರೆ. ಬನ್ನಿ ಸರ್, ನಮಸ್ಕಾರ. ನಾವು ಮತ್ತೆ ಬಂದ್ಬಿಟ್ವಿ. ನಿಮ್ಮ ಅತ್ತೆಯವರು? ಹ್ಞೂ ಸರ್, ಮತ್ತೆ ಅವರು ಸರೋಜಾ ಅಂತ. ಹೌದೌದು, ನಮಸ್ಕಾರಮ್ಮ. ಈಗ ಇಲ್ಲಿ ಬೋರ್ಡಲ್ಲಿ ಮತ್ತೆ ಕಸ್ಟಮರ್ಸು ಗಿರ್ಮಿಟ್ಟು ಮತ್ತು ಈ ಬ್ಯಾಡಗಿ ಮಿರ್ಚಿ ಬಜಿ, ಹೌದು ಸರ್, ಅದು ಭಾಳ ಕೇಳಿದೀವಿ ಸರ್. ಹೌದು ಸರ್, ಭಾಳ ಚೆನ್ನಾಗಿರುತ್ತೆ ಅಂತ ವೀಕ್ಷಕರೇ. ಸೊ ಹಂಗಾಗಿ ನಮ್ಮ ಚಾನಲ್ ಗೊತ್ತು ನಿಮಗೆ? ಗೊತ್ತು ಸರ್, ಖಂಡಿತವಾಗ್ಲೂ ಗೊತ್ತು. ನಾನು ಅದಾದ್ರೆ ಗೊತ್ತು ಅನ್ನೋದಕ್ಕಿಂತ ನಾವು ಐ ಆಮ್ ಅ ಪಾರ್ಟ್ ಆಫ್ ದಟ್ ಮನೆ ರಸದೂಟ ಫ್ಯಾಮಿಲಿ. ನಾನು ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸೊ ನೋಡಿ, ಈಗ ಮೇನ್ ಆಗಿ ನಾನು ನೆಕ್ಸ್ಟ್ ಏನಾದ್ರು ನೀವು ಈಗ ಬ್ಯಾಡಗಿ ಮಿರ್ಚಿ ಬಜ್ಜಿ ಕೇಳಿದ್ರೆ, ಗಿರ್ಮಿಟ್ ಮಂಡಕ್ಕಿ ಅಂತ ಕೇಳಿದ್ರಲ್ಲ, ಇದ್ರದ್ದು ಮೇನ್ ಮೂಲನೇ ಇವರೇ. ಮನೆಯಲ್ಲಿ ಹೆಂಗ್ ಬರುತ್ತೆ ಹಂಗೆ ಎಲ್ಲ ನಮ್ಗೆ ಮಾಡಿ, ನಾವು ಕಸ್ಟಮರ್ ಕೂಡ ಅಷ್ಟೇ ಪ್ರತಿಯೊಂದನ್ನು ಹೋಮ್ ಮೇಡ್ ಹೆಂಗಿರ್ಬೇಕು ಅಷ್ಟೇ ಮಾಡ್ಕೊಡ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇವರೇ ಕೊಡಕ್ ಸಾಧ್ಯ, ಯಾಕಂದ್ರೆ ಅವ್ರದೇ ರೆಸಿಪಿ ಕಂಪ್ಲೀಟ್ ಆಗಿರೋದು. ಅವ್ರ ಕಡೆಯಿಂದ ನಾವು ನೆಕ್ಸ್ಟ್ ರೆಸಿಪಿ ಮಾಡ್ಸೋಣ. ಬ್ಯಾಡಗಿ ಮಿರ್ಚಿ ಬಜಿ ಗಿರ್ಮಿಟ್. ಹೌದು ಸರ್. ಓಕೆ, ನೋಡ್ಬಿಡೋಣ. ಎಸ್ ಸರ್. ಸೊ ನೀವು ಹೋಟ್ಲಿಗಾಗಿ ನಿಮ್ಮದೇನು ಮನೆಯಲ್ಲಿತ್ತು ಅದೇ ರೀತಿಯ ಗಿರ್ಮಿಟ್ಟು ಮತ್ತು ಬ್ಯಾಡಗಿ ಮಿರ್ಚಿ ಬಜಿ ಮಾಡ್ತೀರಿ ಇಲ್ಲಿ ಅಂತ. ಸೊ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಎಲ್ಲ ಇಟ್ಕೊಂಡಿದ್ದೀರಿ, ಗಿರ್ಮಿಟ್ ಮಾಡೋದಕ್ಕೂ ಮತ್ತು ಮಿರ್ಚಿ ಬಜ್ಜಿ, ಬ್ಯಾಡಗಿ ಮಿರ್ಚಿ ಬಜ್ಜಿ. ಸೊ ಇವಾಗ ಎಷ್ಟು ಅಳತೆಗೆ ಮಾಡ್ತಿದ್ದೀವಿ ಸರ್? ಗಿರ್ಮಿಟ್ಗೆ ಒಂದು ಪ್ಲೇಟ್ಗೆ ಈ ಕಟೋರಿಯಲ್ಲಿ ಎರಡು ಕಟೋರಿ ಮಂಡಕ್ಕಿ ಹಾಕ್ತೀವಿ ಸರ್. ಆಮೇಲೆ 1 ಸ್ಪೂನ್ ಒಗ್ಗರಣೆ ಹಾಕ್ತೀವಿ. ಸರ್, ಇವಾಗ ನಾವು ತೋರಿಸ್ತಿರೋದು ಎಷ್ಟು ಪ್ಲೇಟು? ಇದು 3 ಪ್ಲೇಟ್ ಇದೆ ಸರ್. 3 ಪ್ಲೇಟ್ ಹಾಕಿ ತೋರಿಸ್ತೀರಾ? ಎಸ್ ಸರ್. ಮಿಕ್ಸ್ ಮಾಡೋದಲ್ಲ. ಅದಕ್ಕೆ ಏನೇನು ಇಟ್ಕೊಂಡಿದ್ದೀರಿ ಹೇಳ್ಬಿಡ್ರಿ ಸ್ವಲ್ಪ. ಸರ್ ಇದಕ್ಕೆ ಫಸ್ಟ್ ಬಂದು ಮಂಡಕ್ಕಿ. ಯಾವ ಮಂಡಕ್ಕಿ ತೊಗೊಂಡಿರಿ ಸರ್? ಇದು ಮಂಡಕ್ಕಿ ಬಂದು ನಾವು ರಾಣೆಬೆನ್ನೂರಿಂದ ತರ್ತೀವಿ ಸರ್. ಇದನ್ನ ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿ ಅವ್ರು ಮಾಡ್ಬೇಕು ಅಂದಾಗ ಈ ಮಂಡಕ್ಕಿ ಇಲ್ಲಿ ಸಿಗದೆ ಇದ್ರೆ ಯಶವಂತಪುರದಲ್ಲಿ KB1 ಅಂತ ಸಿಗುತ್ತೆ, ಅಲ್ಲಿಂದ ಬೇಕಾದ್ರೆ ತರಿಸ್ತೀವಿ. ಅದು ಹಾಕೊಂಡು ಮಾಡ್ಬೋದು. ಓಕೆ ಓಕೆ. ಇದು 2 ಅಳತೆಗೆ 1 ಪ್ಲೇಟ್ ಆಗುತ್ತೆ. ಇಲ್ಲಿ ನಾವು 3 ಪ್ಲೇಟ್ ಮಂಡಕ್ಕಿ ತಗೊಂಡಿದ್ದೀನಿ ಸರ್. ಇಲ್ಲಿ ನಾನು 3 ಪ್ಲೇಟ್ಗೆ 3 ಪ್ಲೇಟಿಗೆ ಏನೇನು ಇಟ್ಕೊಂಡಿರಿ? ಒಂದು 4 ಈರುಳ್ಳಿ ಇದೆ ಸರ್. ಆಮೇಲೆ ಒಂದು 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮತ್ತೆ ಕಡಲೆ ಬೀಜ ಒಂದು 50 ಗ್ರಾಮು, ಆಮೇಲೆ ಕಡಲೆ ಹಿಟ್ಟು ಒಂದು 25 ಗ್ರಾಮು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಮತ್ತೆ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ತೀವಿ. ಬೆಲ್ಲ ಒಂದು ಹಾಕ್ತೀವಿ, ಹುಣಸೆ ಹಣ್ಣು, ಬೆಲ್ಲ ಹಾಕ್ತೀವಿ. ಇದು ಗಿರ್ಮಿಟ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಹುಣಸೆ ಹಣ್ಣು, ಬೆಲ್ಲ ಸರ್. ಇದು ಮಿಕ್ಸ್ ಆದ್ರೆ ಮಾತ್ರ ತುಂಬಾ ಫ್ಲೇವರ್ ಬರುತ್ತೆ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಗಿರ್ಮಿಟ್ ಮಾಡೋದು ಪ್ರಕ್ರಿಯೆ ಫಸ್ಟ್ ಮಾಡ್ತೀರಾ? ಹಾ ಸರ್. ಓಕೆ, ಅದೇ ರೀತಿ ನೀವು ಇಲ್ಲಿ ಇಟ್ಕೊಂಡಿರೋದು ಬ್ಯಾಡಗಿ ಮಿರ್ಚಿ ಬಜಿ, ಅದೇ ಹೇಳ್ಬಿಡ್ರಿ ಎಷ್ಟಕ್ಕೆ ಮಾಡಕತ್ತೀರಿ ಸರ್? ಬ್ಯಾಡಗಿ ಮಿರ್ಚಿ ಬಜ್ಜಿ ಇದು ಕ್ವಾಂಟಿಟಿ ಜಾಸ್ತಿ ಇದೆ. ನಾನು ಇಲ್ಲಿ ಮಾಡೋದು 1 ಪ್ಲೇಟ್ ಮಾಡಿ ತೋರಿಸ್ತೀನಿ ಸರ್. 1 ಪ್ಲೇಟ್ಗೆ ಇದು ಬ್ಯಾಡಗಿ ಮಿರ್ಚಿ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಮೇನ್ ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವೈನ, ಓಂ ಕಾಳು ಅಂತಾರೆ ಇಲ್ಲಿ, ಇದು ಸೋಡಾ ಸರ್. ಇಲ್ಲ ಅಂದ್ರೆ ಗಟ್ಟಿ ಬರುತ್ತೆ ಸರ್. ಅದಿಲ್ಲ ಅಂದ್ರೆ ಬಜ್ಜಿನೇ ಆಗಲ್ಲ ಯಾವ ಸರ್. ಈ ಮೆಣಸಿನ್ಕಾಯಿ ಬಂದು ನಾವು ಬ್ಯಾಡಗಿಂದ ತರಿಸ್ತಾ ಇದೀವಿ ಸರ್. ನಮ್ಮೂರಲ್ಲೇ ಕದರಮಂಡ್ಲಿಗೆ. ಎಸ್ ಸರ್. ಓ, ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾ ಸರ್, ಕದರಮಂಡ್ಲಿ ನಾನು ಹೋಗಿದ್ದೀನಿ ಅಲ್ಲಿ. ಇದು
ನನಗೆ ಇದನ್ನ ಮಾಡ್ಬೇಕಂತ ತುಂಬಾ ವರ್ಷದ ಹಿಂದೆ ಅಭಿಲಾಷೆ ಇತ್ತು ಸರ್ ನನಗೆ. ಬಟ್ ಈಡೇರ್ಲಿಲ್ಲ. ನಾನೊಬ್ಬ ಸ್ಕೂಲ್ ಟೀಚರ್ ಆಗಿದ್ದೆ, ಮಕ್ಕಳು ಚಿಕ್ಕವರಿದ್ರು, ಆಗ್ಲಿಲ್ಲ. ಸೊ ನನ್ನ ಮಗಳು ಮತ್ತೆ ಅಳಿಯನ ಇದರಿಂದ ಅಭಿಲಾಷೆಯಿಂದ ನನ್ನ ಆಸೆ ಪೂರೈಕೆ ಆಯ್ತು. ಹೌದಾ? ಹಾ ಸರ್, ಅದಕ್ಕೆ ಅಲ್ಲಿಂದಾನೇ ಬ್ಯಾಡಗಿಯಿಂದಾನೇ ತರಿಸ್ತೀವಿ ಸರ್ ಇದನ್ನ. ಬ್ಯಾಡಗಿಯಿಂದನೇ ಬ್ಯಾಡಗಿ ಮಿರ್ಚಿ ಬರುತ್ತೆ. ಬ್ಯಾಡಗಿ ಮಿರ್ಚಿ ಬ್ಯಾಡಗಿಯಿಂದ ದಿನ ಬರುತ್ತೆ? ಹಾ ಸರ್, ವಾರಕ್ಕೆ 2 ಸರಿ 3 ಸರಿ ತರಿಸ್ತೀವಿ ಸರ್. ಓಕೆ. ಆಮೇಲೆ ಕಡ್ಲೆ ಹಿಟ್ಟು ಬಂದು ಸರ್, ಇದು ಟ್ರ್ಯಾಕ್ಟರ್ ಬ್ರ್ಯಾಂಡು. ಇದು ನನ್ನ ತಂಗಿ ಫ್ರೆಂಡ್ ಕಂಪನಿ ಇದೆ ಇದು. ಸೊ ಅಲ್ಲಿ ಅವರು ಈ ಪುಟಾಣಿ ಹುರುಗಡ್ಲಿ ಅಂತೀವಲ್ಲ, ಹುರುಗಡ್ಲೆ ಮತ್ತೆ ಕಡ್ಲೆ ಹಿಟ್ಟು 2 ರೆಡಿ ಮಾಡ್ತಾರೆ. ಪ್ಯೂರ್ ಕಡ್ಲೆ ಹಿಟ್ಟು ಸರ್, ಏನು ಮಿಕ್ಸ್ ಇರಲ್ಲ ಇದು. ಸೊ ಬೆಂಗಳೂರು ಕಡ್ಲೆ ಹಿಟ್ಟು ತೊಗೊಳಲ್ಲ ನೀವು? ತಗೊಳ್ಳಲ್ಲ ಸರ್, ನಾವು ತಗೊಳ್ಳೋದೇ ಇಲ್ಲ. ಅಲ್ಲಿದೆ ತರಿಸ್ತೀವಿ. ಎಷ್ಟೇ ಕಷ್ಟ ಆಗಲಿ ನಾವು ಒರಿಜಿನಲ್ ಆಗಿ ಮಾಡಿ ತೋರಿಸೋಣ ಅಂತ ನಮ್ಮ ಅಭಿಪ್ರಾಯ. ಸೊ ಹಂಗಾಗಿ ಈ ರುಚಿ ಡಿಫ್ರೆಂಟ್ ಆಗಿರ್ತದೆ. ಹಾ ಸರ್, ಬೆಂಗಳೂರವ್ರು ಇಲ್ಲಿ ಬರಲೇಬೇಕು ಈ ಮಿರ್ಚಿ ತಿನ್ನಕ್ಕೆ. ಬರ್ತಾರೆ ಸರ್, ತುಂಬಾ ಜನ ಬರ್ತಾರೆ, ತುಂಬಾ ಜನ ಟೇಸ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಂದು ಹುಡ್ಕೊಂಡು ಬರ್ತಾರೆ ಸರ್. ಇರ್ಲೇಬೇಕಲ್ಲ, ಯಾಕಂದ್ರೆ ನೀವು ಬ್ಯಾಡಗಿಯಿಂದ ತರಿಸ್ತೀರಿ ಮಿರ್ಚಿ, ಹೌದು ಸರ್. ಆ ಮೆಣಸಿನ್ಕಾಯಿ, ಆಮೇಲೆ ಕಡ್ಲೆ ಹಿಟ್ಟು ಬಂದ್ಬಿಟ್ಟು ಅದು ಅಲ್ಲಿಂದ ಬರ್ತದೆ ಮತ್ತೆ ರಾಣೆಬೆನ್ನೂರು. ನಮ್ಗೆ ಫಸ್ಟ್ ಗಿರ್ಮಿಟ್ ಅಲ್ಲ? ಹಾ ಸರ್. ಬಾಣ್ಲಿ ಕಾಯಿಸ್ಕೊಳ್ತಾ ಇದ್ದಾರೆ ಸರ್, ಇದು ಕಬ್ಬಣದ ಬಾಣ್ಲೆ ಸರ್. ಮೊದ್ಲು ಐರನ್ ಕಂಟೆಂಟ್ ಸಿಗ್ತಾ ಇತ್ತು ಅಂತ ನಮ್ಮ ಅಜ್ಜಿದಿರೆಲ್ಲ ಏನ್ ಮಾಡ್ತಿದ್ರು, ಎಲ್ಲಾ ಕಬ್ಬಣದ ಪಾತ್ರೆಲ್ಲೇ ಮಾಡ್ತಾ ಇದ್ರು. ಹೌದು. ಸೊ ನಾವು ಅದನ್ನ ಒಂಚೂರು ಫಾಲೋ ಮಾಡೋಣ ಅಂತ ಕಬ್ಬಣದ ಬಾಣ್ಲಿ ಇಟ್ಟಿದ್ದೀವಿ ಸರ್. ಒಳ್ಳೇದು. ಅದ ಎಲ್ಲ ಅದ್ರಲ್ಲೇ ಮಾಡ್ತೀವಿ ನಾವು ಸರ್. ಮೊದ್ಲು ಬಾಣ್ಲಿ ಕಾದಿದೆ ಸರ್. ಇವಾಗ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬೇಕು ಸರ್. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕು ಸರ್ ಇದಕ್ಕೆ. ಹೌದಾ? ಹಾ. ಸೊ 200 ml ಹಾಕೊಂಡಿವಿ ಈಗ. ಹಾ, 200 ml ಎಣ್ಣೆ ಕಾದಿದ್ರಿ ಸರ್. ಇವಾಗ ಎಣ್ಣೆ ಕಾದಿದೆ. ಇವಾಗ ಮೊದಲು ಸಾಸಿವೆ ಹಾಕ್ಬೇಕು ಸರ್. ಅದು ಚಟಪಟ ಅಂದ ಆಮೇಲೆ ಜೀರಿಗೆ ಹಾಕೋಬೇಕು ಸರ್. ಇವಾಗ ಅಂತ ಇದೆ ನೋಡಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಸರ್. ಇದೆರಡು ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋಬೇಕು ಸರ್. ಕರಿಬೇವು ಇದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಸರ್ ಫಸ್ಟ್. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ರೆ ಟೇಸ್ಟ್ ಬರುತ್ತೆ. ಒಂದು 2-3 ಕಟ್ ಮಾಡ್ಕೊಂಡಿರಿ? ಒಂದು 5-6 ಕಟ್. 5-6 ಕಟ್ ಮಾಡ್ಕೊಂಡು. ಹಾಂ ಸರ್. 6 ಮೆಣಸಿನ್ಕಾಯಿ, ಈರುಳ್ಳಿ 4 ಈರುಳ್ಳಿ ಇದೆ ಸರ್. 4. ಹಾಂ, ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಇದನ್ನ ಈರುಳ್ಳಿ ಹಾಕೋಬೇಕು ಸರ್. ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಸರ್. ಇದು ಎಣ್ಣೆಲಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ. ಈರುಳ್ಳಿ ಕೆಂಪಾಗೋವರೆಗೂ ನಾವು ಇದನ್ನ ಮಾಡಬೇಕು. ಅದ್ಭುತವಾದ ಒಂದು ಕಿಚನ್, ಬಹಳ ಹೈಜಿನಿಕ್ ಆಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ, ಖುಷಿ ಆಗುತ್ತೆ. ತುಂಬಾ ಈಸಿ ಸರ್ ಇದು ಮಾಡೋದು. ಬಟ್ ಹದವಾಗಿ ಮಾಡಿದ್ರೆ ಮಾತ್ರ ಇದು ಟೇಸ್ಟ್ ಬರುತ್ತೆ. ಹದ ಮಾಡೋದಕ್ಕೆ ನೀವಿದ್ದೀರಿ. ಎಸ್ ಸರ್. ರಾಣೆಬೆನ್ನೂರಿಂದ ಕಡಲೆ ಹಿಟ್ಟು, ಬ್ಯಾಡಗಿಯಿಂದ ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ನಿಮ್ಮ ಹದ. ರುಚಿ ನೋಡಕ್ ನಾವು ಎಲ್ಲಿ ಬ್ಯಾಡಗಿ, ಎಲ್ಲಿ ರಾಣೆಬೆನ್ನೂರು, ನಾವೆಲ್ಲ ಅಲ್ಲಿ ಹೋಗಕ್ ಆಗೋದಿಲ್ಲ. ಇಲ್ಲೇ ನೋಡ್ಬಿಡೋಣ ರುಚಿ ನೋಡಿ ಸರ್. ಇದಕ್ಕೆ ಟೊಮೆಟೊ ಏನು ಸೇರಿಸಾಗಿಲ್ಲ ಸರ್. ಹೌದಾ? ಇದು ಈರುಳ್ಳಿ ಚೆನ್ನಾಗಿ ಕೆಂಪು ಬಾಡಿದ ಮೇಲೆ ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಬೇಕು. ಹುಣಸೆ ಹಣ್ಣು ಮತ್ತೆ ಬೆಲ್ಲನೇ ಇದಕ್ಕೆ ಕಾಂಬಿನೇಷನ್ ಸರ್. ಇದಕ್ಕೆ ಕೆಲವರು ಇದನ್ನ ಒಗ್ಗರಣೆ ಮಾಡೋವಾಗ ಒಗ್ಗರಣೆಯಲ್ಲೇನೆ ಕಡಲೆ ಹಿಟ್ಟು ಹಾಕ್ತಾರೆ, ಬಟ್ ನಾವು ಹಾಕಲ್ಲ ಅದನ್ನ. ಯಾಕಂದ್ರೆ ಕಡಲೆ ಹಿಟ್ಟು ಎಣ್ಣೆ ಹಿಂಕೊಂಡ್ಬಿಡುತ್ತೆ, ಅದು ಅಷ್ಟು ಟೇಸ್ಟ್ ಬರಲ್ಲ. ಸೊ ಸೂಸ್ಲ ಮತ್ತೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ರಿ ಮಾಡೋದು ಪ್ರಕ್ರಿಯೆ? ಸರ್, ಸೂಸ್ಲ ಅಂದ್ರೆ ಒಗ್ಗರಣೆ ಅದೇ ಬೇರೆ. ಅದಕ್ಕೆ ಟೊಮೆಟೊ ಯೂಸ್ ಮಾಡ್ತೀವಿ, ಇದಕ್ಕೆ ಹುಣಸೆ ಹಣ್ಣು ಯೂಸ್ ಮಾಡ್ತೀವಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಮತ್ತೆ ಅದನ್ನ ಮಂಡಕ್ಕಿ ನೆನೆಸ್ತೀವಿ ಸರ್ ನೀರಲ್ಲಿ. ಹೌದೌದು, ಕರೆಕ್ಟ್ ಕರೆಕ್ಟ್. ಅದೇ ನೆನೆಸ್ತಾರೆ. ಅದನ್ನ ನೆನೆಸ್ತೀವಿ. ನಾನು ನೋಡಿದೀನಿ, ಸಂಗಣ್ಣ ಅಂತ ಹೊಸಪೇಟೆ ಹೋಟ್ಲ್ ತೋರಿಸಿದ್ರು, ಬಹಳ ಚೆನ್ನಾಗಿ ತೋರಿಸಿದ್ರು. ನಿಮ್ದು ಸೂಸ್ಲ ನೋಡೋಣ ನೆಕ್ಸ್ಟ್ ಮುಂದಿನ ಸಂಚಿಕೆ. ಹಾ ಸರ್, ಖಂಡಿತ ಬನ್ನಿ ಸರ್. ವೀಕ್ಷಕರೇ, ಸಂಗಣ್ಣ ಅವ್ರದ್ದು ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ ಲಿಂಕ್ ನೋಡಿ ಸರ್. ಅರಿಶಿನ ಪುಡಿ ಹಾಕಿ. ಈಗ ಎಷ್ಟು ಬಿತ್ತರಿ? 1 ಸ್ಪೂನ್ ಸರ್. ಇದಾದ್ಮೇಲೆ ಒಂಚೂರು ಹುಳಿ ಹಾಕ್ಬೇಕು ಸರ್, ಹುಣಸೆ ಹಣ್ಣಿಗೆ. ಇದು 3 ಸ್ಪೂನ್ ಇದೆ ಸರ್. ಇವಾಗ ಹುಳಿ ಹಾಕಿದೀವಲ್ಲ ಸರ್, ಉಪ್ಪು ಹಾಕ್ಬೇಕು ಸರ್. ಮೊದಲೇ ಎಣ್ಣೆಲಿ ಉಪ್ಪು ಹಾಕ್ಬಿಟ್ರೆ ಹುಳಿಗಿಂತ ಮೊದಲೇ ಗಂಟು ಆಗ್ಬಿಡುತ್ತೆ ಸರ್. ಅದಕ್ಕೆ ಈಗ ಇವಾಗ ಬೆಲ್ಲ ಹಾಕ್ಬೇಕು ಸರ್. ಈಗ ಬೆಲ್ಲ? ಹಾಂ, 1 ಸ್ಪೂನ್ ಅನ್ಬೋದಾ? 1 ಸ್ಪೂನ್ ಬೆಲ್ಲ. ವೀಕ್ಷಕರೇ, ಒಂದೊಂದು ಪ್ರಕ್ರಿಯೆ ಒಂದೊಂದು ಥರ. ಇಲ್ಲಿ ನೀವು ಕಾಮ್ ಡೌನ್ ಆಗೋದಕ್ಕೆ ಬರಬೇಕು, ಕಾಮ್ ಡೌನ್ ಕೆಫೆ. ಸೊ ಅಲ್ಲಿ ನಿಮಗೆ ಗಿರ್ಮಿಟ್ ಸಿಗುತ್ತೆ. ಅದೇ ಗಿರ್ಮಿಟ್ನ ತೋರಿಸ್ತಾರೆ ಇಲ್ಲಿ. ಇದು ಎಷ್ಟೊತ್ತು ಇದಾಗಬೇಕು, ಅದು ಕೆಂಪಾಗಬೇಕಂದ್ರಲ್ಲ? ಇದು ಈರುಳ್ಳಿ ಮೆತ್ತಗಾಗಬೇಕು. ಮೆತ್ತಗಾಗಬೇಕಾ? ಹೌದು, ಈರುಳ್ಳಿ ಫುಲ್ ಫ್ರೈ ಆಗೋವರೆಗೂ ಮಾಡ್ತಾರೆ. ಆಯ್ತ್ರಿ, ಕೆಂಪಾಯ್ತ್ರಿ. ಇಷ್ಟು ಕೆಂಪಾಗಬೇಕು ನೋಡಿ ಸರ್. ಇದು ಇದೇ ಗಿರ್ಮಿಟ್ ಹದ. ಈ ಹದ ಇರಬೇಕು. ನಾವು ಮಂಡಕ್ಕಿಗೆ ಹಾಕಿ ಕಲಸ್ಬೇಕಾದ್ರೆ ಗಿರ್ಮಿಟ್ ಮಾಡೋದಕ್ಕೆ ಇದು ಫಸ್ಟ್ ತಣ್ಣಗಾಗ್ಬೇಕು ಸರ್. ಬಿಸಿ ಇದ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡತ್ತೆ ಮುದ್ದೆ ತರ.
ಸೊ ಅದು ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಒಗ್ಗರಣೆ ತಣ್ಣಗಿರ್ಬೇಕು ಇದು. ಆಗ್ಬಿಡ್ಲಿ ಸರ್. ಇದು ಕೂಲ್ ಆದ್ಮೇಲೆ ನಾವು ಹಾಕಿ ಕೆಲಸ. ಕೂಲ್ ಆಗ್ಬಿಡ್ಲಿ. ಹಾಂ ಸರ್. ಓಕೆ, ಮಂಡಕ್ಕಿನೂ ರೆಡಿ ಇದೆ. ಇದು ಮಿರ್ಚಿ ಹಿಂಗೆ ಕಟ್ ಮಾಡ್ಕೋಬೇಕ್ರಿ ಸರ್? ಮಿರ್ಚಿನ ಫಸ್ಟು ನೀರಲ್ಲಿ ತೊಳ್ಕೊಂಡ್ಬಿಡ್ತೀವಿ ಸರ್. ತೊಳ್ಕೊಂಡು ಒಂದು ಬಟ್ಟೆಗೆ ಒರೆಸ್ಬಿಡ್ತೀವಿ ಇದನ್ನ, ಯಾಕಂದ್ರೆ ನೀರಿನ ಅಂಶ ಎಣ್ಣೆ ಬಿದ್ದರೆ ಸಿಡಿದು ಬಿಡುತ್ತಲ್ವಾ, ಅದಕ್ಕೆ ಒರೆಸ್ಬಿಟ್ಟು ಅದನ್ನ ಡ್ರೈ ಮಾಡ್ಕೊಂಡು ಫುಲ್ ಡ್ರೈ ಮಾಡಿ ಇದನ್ನ ಹಿಂಗೆ ಕೊರಿತೀವಿ. ಕೊರಿಬೇಕಾ? ಕೊರಿಬೇಕು ಸರ್, ಯಾಕಂದ್ರೆ ಇದು ಸಿಡಿದು ಬಿಡುತ್ತೆ ಸರ್ ಮೆಣಸಿನ್ಕಾಯಿ. ಹಿಂಗೂ ಮಾಡ್ಬೋದು, ಅಥವಾ ಈ ತುಂಬು ಇಷ್ಟನ್ನ ಕಟ್ ಮಾಡಿಬಿಟ್ಟು ಹಿಂಗೂ ಮಾಡ್ಬೋದು ಸರ್. ಸಿಡಿಯಂಗಿಲ್ಲ ಅವಾಗ ಸರ್. ಆ ಗಿರ್ಮಿಟ್ ಒಗ್ಗರಣೆ ಸ್ವಲ್ಪ ಕೂಲ್ ಆಗ್ಲಿ ಸರ್. ಅದು ಕೂಲ್ ಆದ್ಮೇಲೆ ಮಂಡಕ್ಕಿ ಹಾಕಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಮಿರ್ಚಿ ಬಜ್ಜಿ ಮಾಡೋದು ನೋಡೋಣ ಸರ್. ಮಿರ್ಚಿ ಕಲಿಸ್ಕೊಂಡ್ಬಿಡೋಣ್ರಿ ಬಜ್ಜಿ ಹಿಟ್ಟು. ಹಾಂ ಸರ್, ಕಡಲೆ ಹಿಟ್ಟು ಸರ್. ಸರ್ ಇದು ಅರ್ಧ ಬೌಲ್ ತೊಗೊತೀನಿ ಸರ್ ನಾನು. ಎಷ್ಟು ಮಿರ್ಚಿ ಬರ್ತಾವ್ರಿ ಇದರಲ್ಲಿ? ಒಂದು 6 ರಿಂದ 8 ಮಿರ್ಚಿ ಬರುತ್ತೆ. ಬರುತ್ತಾ? ಓಕೆ, ಇವಾಗ 6 ರಿಂದ 8 ಮಿರ್ಚಿ ಮಾಡೋದು ತೋರಿಸ್ತಾರೆ ಹಾಂ ಸರ್. ಸರೋಜಾ ಮೇಡಮ್ ಅವರು. ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಸರ್. ಓಕೆ. ಇದಾದ್ಮೇಲೆ ಸ್ವಲ್ಪ ಅಜ್ವಾಯಿನ್ ಹಾಕೊಳ್ಳೋಣ ಸರ್, ಒಂದು ಹಾಫ್ ಸ್ಪೂನ್ ಅಜ್ವಾಯಿನ. ಎಸ್ ಸರ್. ನಾವು ಒಂದು ಬೌಲ್ ಇಟ್ಕೊಂಡಿದೀವಿ ಕಡಲೆ ಹಿಟ್ಟು, ಹಾಫ್ ಸ್ಪೂನ್ ಅಜ್ವಾಯಿನ. ಹಾಫ್ ಸ್ಪೂನ್ ಉಪ್ಪು ಸರ್. ರೈಟ್. ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಲೇಬೇಕು ಸರ್. ಒಂದು ಚಿಟಿಕೆ ಹಾಕ್ತೀವಿ ಸರ್. ಸರಿ, ಅಷ್ಟೇ. ಹಾಂ ಸರ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರ್. ಕಡಲೆ ಹಿಟ್ಟು ಗಂಟು ಇರಬಾರ್ದು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸರ್. ಅಂದರೆ ಎಲ್ಲ ಪೌಡ್ರ್ ಎಲ್ಲ ಮಿಕ್ಸ್ ಆದಮೇಲೆ ಇದು ಆ್ಯಕ್ಚುಲಿ ಕೈಲೇ ಕಲಿಸ್ಬೇಕು ಸರ್. ಅಂದರೆ ಒಂದು ಚೂರು ಗಂಟಿದ್ರೂ ಇದು ಆಗಲಿ ಅಂತ. ಅದಕ್ಕೆ ಎಷ್ಟು ಹದವಾಗಿ ಬೇಕೋ, ತುಂಬ ನೀರು ಇರಬಾರ್ದು ಸರ್, ಇದು ತುಂಬ ಗಟ್ಟಿನೂ ಇರಬಾರ್ದು. ಅದೇ ಮೇನು, ನೋಡ್ಬಿಡೋಣ. ಹಾಂ, ಅದೇ ಮೇನ್. ಎಷ್ಟು ಹದ ಇರಬೇಕು ನೀರು. ಈ ವಿಸ್ಕಲ್ಲಿ ಸ್ವಲ್ಪ ಗಂಟು ಇದ್ರೂ ಒಡೆದೋಗುತ್ತೆ ಸರ್ ಇದು. ಇವಾಗ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದು ಬರೀ ಕಲ್ಸೋದಲ್ಲ ಸರ್, ಇದು ಎಷ್ಟು ಉಡಿಯೋದು ಅಂತೀವಿ ನಾವು ನಮ್ಮ ಕಡೆ. ಅಂದ್ರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಹಿಟ್ಟು ಹಗರಾಗುತ್ತೆ ಸರ್. ಬೀಟಿಂಗ್ ಮಾಡ್ಬೇಕು, ಚೆನ್ನಾಗಿ ಬೀಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು. ಈ ಹದಕ್ಕೆ ಸರ್ ಇಷ್ಟು ಬರ್ಬೇಕಲ್ರಿ? ಹಾಂ ಸರ್. ಒಂಚೂರು ಇನ್ನು ಸ್ವಲ್ಪ ಕೊಡೋಣ. ಇದು ಗಟ್ಟಿ ಆದ್ರೆ, ತುಂಬಾ ಗಟ್ಟಿ ಆದ್ರೆ ಸರ್ ಮಿರ್ಚಿ ಒಳಗಡೆ ಗಟ್ಟಿ ಆಗ್ಬಿಡುತ್ತೆ. ಹಿಟ್ಟು ಇದ್ಬಿಟ್ಟು ಗಟ್ಟಿ ಬರುತ್ತೆ ಮಿರ್ಚಿ. ಸ್ವಲ್ಪ ತಣ್ಣಗಾದ್ಮೇಲೆ ಅಷ್ಟು ಟೇಸ್ಟ್ ಬರಲ್ಲ ಅದು ತಿಂದ್ರೆ. ಸೊ ಸ್ವಲ್ಪ ನೀರ್ ತರ ಇದ್ರೆ, ಅದು ಎಷ್ಟಾದ್ರೂ ತೋರಿಸ್ಬಿಡ್ಲಿ, ಹಗರ ಆಗುತ್ತೆ ಸರ್. ನೋಡಿ ಸರ್, ಈ ಹದಕ್ಕೆ ಇರ್ಬೇಕು. ಎಣ್ಣೆ ಹಾಕಿದೀವಿ ಸರ್. ಸನ್ಫ್ಲವರ್ ಆಯಿಲ್ ಹಾಕೊಂಡ್ರಿ? ಸನ್ಫ್ಲವರ್ ಆಯಿಲ್ ಹಾಕೋದ್ರಿ ಸರ್. ಈಗ ಸ್ಟವ್ ಆನ್ ಮಾಡ್ತೀನಿ ಸರ್. ಎಣ್ಣೆ ಬಿಸಿ ಆಗ್ಬೇಕು ಸರ್, ಚೆನ್ನಾಗಿ ಬಿಸಿ ಆಗ್ಬೇಕು ಸರ್. ಇವನು ಉತ್ತಮ ಅಂತ ನಮ್ಮ ಹೋಟ್ಲಲ್ಲಿ ಮಿರ್ಚಿ ಹಾಕ್ತಾನೆ. ಮಿರ್ಚಿ ಹಾಕಿ ಉತ್ತಮವಾಗಿ ಹಾಕ್ತಾರೆ ಬಿಡಿ ಅಂತ. ಎಸ್. ಇಲ್ಲಿ ಸಿಗೋ ನಮ್ಮ ಮಿರ್ಚಿ ಬಜ್ಜಿ, ಬ್ಯಾಡಗಿ ಮಿರ್ಚಿ ಬಜ್ಜಿ ಹೆಂಗೆ ನೋಡ್ರಿ, ಉದ್ದಕ್ಕೆ ತೆಳ್ಳಗೆ. ಅದೇ ಸ್ಪೆಷಾಲಿಟಿ ಬ್ಯಾಡಗಿ ಮಿರ್ಚಿ ಅಂದರೆ. 8 ಬಜ್ಜಿ ಹಾಕ್ಯಾರ. ರೆಡಿ ಆಯ್ತಲ್ರಿ? ಬಾ ನೋಡ್ರಿ, ಅಲ್ಲೇ ವಾವ್, ಹಿಂಗಿರ್ತಾವೆ ಬ್ಯಾಡಗಿ ಮಿರ್ಚಿ ಬಜ್ಜಿ ಅಂದರೆ. ಬ್ಯಾಡಗಿ ಮಿರ್ಚಿ ಬಜ್ಜಿ, ಕಾಮ್ ಡೌನ್ ಕೆಫೆದು ಬ್ಯಾಡಗಿ ಮಿರ್ಚಿ ಬಜ್ಜಿ. ಬ್ಯಾಡಗಿ ಮಿರ್ಚಿ ರೆಡಿ ಆಯ್ತು. ಗಿರ್ಮಿಟ್ಟಿಗೆ ತಣ್ಣಗಾಗಿರ್ಬೇಕು ಈಗ ಮಸಾಲ. ಇದು ಮಸಾಲ ತಣ್ಣಗಾಗಿದೆ. ಈ ಮಸಾಲಾನ ಈ ಪಾತ್ರೆ ಇದು ಗುಂಡಿಗಿದೆ ಅಲ್ವಾ ಸರ್, ಇದು ಹೊರಗಡೆ ಬೀಳಲ್ಲ ಮಂಡಕ್ಕಿ, ಒಳಗಡೆನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಈ ತರದ್ದು, ಅದಕ್ಕೋಸ್ಕರ ಅಂತಾನೆ ಈ ಪಾತ್ರೆನ ಯೂಸ್ ಮಾಡ್ತಾ ಇದೀವಿ. ಮೊದಲು ಮಂಡಕ್ಕಿ ಹಾಕೊಳ್ತೀನಿ ಸರ್ ಇದರಲ್ಲಿ. ಸರ್ 1 ಪ್ಲೇಟ್ಗೆ ಇದರಲ್ಲಿ 2 ಕಟೋರಿ ಹಾಕ್ಬೇಕು ಸರ್, 2 ಬೌಲ್. ಇದು ಅಳತೆ? ಹಾಂ, ಇದು ಅಳತೆ ಸರ್. ಈಗ 6. ಈಗ 3 ಪ್ಲೇಟಿಗೆ ಅಂದರೆ 6 ಆಯ್ತು ಸರ್. 1 ಪ್ಲೇಟಿಗೆ 2, 3 ಪ್ಲೇಟಿಗೆ 6 ಆಯಿತು. ಇಷ್ಟ ಆಯ್ತು. ಈಗ 6 ಕಟೋರಿ ಆಯ್ತು ಸರ್ ಇದು. ಇದರಲ್ಲಿ 3 ಸ್ಪೂನ್ ಒಗ್ಗರಣೆ ಹಾಕೋಬೇಕು ಸರ್. ಇದು ಮಸಾಲೆ 3 ಹಾಕೋಬೇಕು. ಹೌದು ಸರ್. ನೀವು 3 ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಆಗಲೇ? ಹಾಂ ಸರ್. ಆಲ್ಮೋಸ್ಟ್
3 ಸ್ಪೂನ್ ಹಾಕೊಳ್ಳಿ ಸರ್ ಇದು 3 ಸ್ಪೂನ್ನ ಇದು ನಿಮ್ಮ ಕೈ ಆಡಿಸ್ಬೇಕು ಸರ್. ಚೆನ್ನಾಗಿ ಮಿಕ್ಸ್ ಆಯ್ತು ಸರ್ ಇವಾಗ. ಮಿಕ್ಸ್ ಆಯ್ತಲ್ರಿ? ಹಾಂ ಸರ್. ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಬೇಕು ಸರ್. ಹಾಂ, ಕಡಲೆ ಹಿಟ್ಟು ಎಷ್ಟು? ಇದು 4 ಸ್ಪೂನ್ ಇದೆ ಸರ್. 4 ಸ್ಪೂನ್ ಕಡಲೆ ಹಿಟ್ಟು. ಸರ್ ಶೇಂಗಾ ಬೀಜ ಹಾಕ್ಬೇಕು ಸರ್. ಅದೆಷ್ಟು? ಇದು ಕರ್ದು ಇಟ್ಕೊಂಡಿದ್ದೀವಿ ಸರ್ ಫಸ್ಟೇನೆ. ಎಷ್ಟದು? ಇದು ಹಾಫ್ ಬೌಲ್ ಇದೆ ಸರ್. ಒಂದು 4 ಸ್ಪೂನ್. ಹಾಂ, 4 ಸ್ಪೂನ್ ಇದೆ ಸರ್. ಗಿರ್ಮಿಟ್ ರೆಡಿ ಇದೆ ಸರ್. ಸರ್ ಗಿರ್ಮಿಟ್ಗೆ 1 ಪ್ಲೇಟ್ಗೆ 2 ಬೌಲ್ ಮಂಡಕ್ಕಿ ಹಾಕ್ತೀವಿ. ಸೊ ನಾ ಇವಾಗ 3 ಪ್ಲೇಟ್ ಮಾಡಿದ್ದೀನಿ. 3 ಪ್ಲೇಟ್ಗೆ 6 ಬೌಲ್ ಮಂಡಕ್ಕಿ ಹಾಕಿದ್ದೀನಿ, 3 ಸ್ಪೂನ್ ಒಗ್ಗರಣೆ ಹಾಕಿದ್ದೀನಿ, ಆಮೇಲೆ 3 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ, ಆಮೇಲೆ ಒಂದು 4 ಸ್ಪೂನ್ ಕಡಲೆ ಬೀಜ ಹಾಕಿದ್ದೀನಿ ಸರ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಫಸ್ಟು ಒಗ್ಗರಣೆಯಲ್ಲಿ ಮಂಡಕ್ಕಿ ಮಿಕ್ಸ್ ಮಾಡ್ಕೋಬೇಕು ಸರ್. ಆಮೇಲೆ ಕಡಲೆ ಹಿಟ್ಟು, ಕಡಲೆ ಬೀಜ ಎಲ್ಲ ಹಾಕಬೇಕು. ನಾವು ಇಲ್ಲೇ ಸರ್ವ್ ಮಾಡೋದಾದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಟೊಮೆಟೊ ಈರುಳ್ಳಿ ಮಿಕ್ಸ್ ಮಾಡಿದ್ರೆ ಮೆತ್ತಗಾಗುತ್ತೆ. ಅದಕ್ಕೆ ಇದನ್ನ ಪ್ಲೇಟಿಗೆ ಮೇಲೆ ಹಾಕ್ಬಿಡ್ತೀವಿ. ಹೌದು, ಪ್ಲೇಟ್ಗೆ ಸರ್ವ್ ಮಾಡೋಕೆ ಹಾಕ್ತೀರಿ? ಹಾಕ್ತೀವಿ. ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಬಿಡನ್ರಿ. ಹಾಂ ಸರ್. ಎಸ್, ಗಿರ್ಮಿಟ್ ರೆಡಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತೀವಿ ಸರ್. ಆಮೇಲೆ ಟೊಮೆಟೊ ಹಾಕ್ತೀವಿ. ಹಾಂ, ಒಂಚೂರು ಟೊಮೆಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಈಗ ಗಿರ್ಮಿಟ್ ರೆಡಿ ಸರ್. ಇದು ಕಾಮ್ ಡೌನ್ ಕೆಫೆ ಗಿರ್ಮಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ 1 ಪ್ಲೇಟ್ ಗಿರ್ಮಿಟ್ ಇದು ಸರ್. ಸೂಪರ್ ಆಗಿದೆ ನೋಡಕ್ಕೆ. ಆಹಾ ಹಾ. ಕಾಮ್ ಡೌನ್ ಕೆಫೆದಲ್ಲಿ ಗಿರ್ಮಿಟ್ಟು, ಉತ್ತರ ಕರ್ನಾಟಕದ ಅಪ್ಪಟ ಅಂತ ಹೇಳಿದರು ಸರೋಜಮ್ಮ ಅವರು. ಹಾಂ, ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡಿರಿ, ಹಾಂ ಹಾಂ ಹಾಂ, ನೋಡಿ, ಬಾ 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 ಹಿಂಗಿರ್ಬೇಕು ರೀ. ಅದು ನೋಡಿದ್ರೇ ಮೇನ್ ನಮ್ಮ ಬ್ಯಾಡಗಿ ಮಿರ್ಚಿ ನಮಗೆಲ್ಲೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ ಇಲ್ಲಿ. ಟೇಸ್ಟ್ ಮಾಡೋಕೆ ಕಾಯ್ತಿದ್ದೀನಿ. ಹಾಂ ಹಾಂ. ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಂತ ಹೇಳಿದೆ ನಿಮಗೆ. ಸಿದ್ಧಾರೂಢ ಮಠದ ಹತ್ರ ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೋಗ್ತೀವಿ ನಾವು ಉತ್ತರ ಕರ್ನಾಟಕ, ಅಲ್ಲೆಲ್ಲ ಗಿರ್ಮಿಟ್ ಬಿಡೋಂಗಿಲ್ಲ. ಗಿರ್ಮಿಟ್ ಟೇಸ್ಟ್ ಮಾಡಿರ್ತೀನಿ. ಸೊ ಇವತ್ತು ನಮಗೆ ಇಲ್ಲೇ ಹತ್ತಿರದಲ್ಲಿ ಸಹಕಾರ ನಗರ, ಸೊ ನಾರ್ತ್ ಬೆಂಗಳೂರು ಸಹಕಾರ ನಗರ ವಿದ್ಯಾರಣ್ಯಪುರ ರೋಡಲ್ಲಿ ಕಾಮ್ ಡೌನ್ ಕೆಫೆಯಲ್ಲಿ ಗಿರ್ಮಿಟ್ ಸಿಕ್ತ ತಕ್ಷಣ ಓಡಿ ಹೋಗ್ಬಿಡ್ತೀವಿ. ರೆಸಿಪಿನೂ ತೋರಿಸಿದ್ವಿ, ಟೇಸ್ಟ್ ಮಾಡ್ಬಿಡೋಣ. ತಲೆ ದೂಗ್ಬೇಕ್ರಿ, ರುಚಿ ನಾಲ್ಗೆ ಮೇಲೆ ಬಂದ ತಕ್ಷಣ ನಿಮ್ಮ ತಲೆ ಹಿಂಗೆ ದೂಗ್ಬೇಕಾಗ ತಲೆ ದೂಗುವಂಥ ರುಚಿ ಅಂತಾರಲ್ಲ ಹಂಗೆ. ಬಾ, ಬೆಂಗಳೂರಿನಾಗ ಯಾರು ಸಿಗಂಗಿಲ್ಲ ಅಂತಾರೆ. ಗಿರ್ಮಿಟ್ಗಳು ನಿಜವಾದ ಗಿರ್ಮಿಟ್ಟು ಅಪ್ಪಟ ರುಚಿ ಸಿಗ್ತದೆ. ಹುಡುಕ್ಬೇಕು ನಾವು ಹುಡುಕಿದ್ವಿ, ಸಿಕ್ತಿವತ್ತು. ಹುಬ್ಳಿಗೆ ಹೋಗಲಿ, ಗುಲ್ಬರ್ಗ ಹೋಗಲಿ, ಬಿಜಾಪುರ ಹೋಗಲಿ, ರಾಯಚೂರು ಹೋಗಲಿ, ಎಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗ್ತೀವಿ ನಾವು. ಎಷ್ಟು ಕಷ್ಟ ಅದು. ಹಾಂ, ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡು ಹುಡ್ಕೊಂಡು ಹೋಗ್ಬೇಕು. ಬೆಂಗಳೂರಲ್ಲಿ 15 ನಿಮಿಷ ಬಂದು ತಿಂದು ಹೋಗ್ಬೋದು. ಇಲ್ಲಿ 15 ನಿಮಿಷ ಬಂದರೆ ಆರ್ಡರ್ ಕೊಟ್ಟರೆ ಬೆಳಗ್ಗೆ ಇರ್ತದೆ. ಟೇಸ್ಟ್ ಮಾಡಿ ಹೋಗ್ರಿ ಗಿರ್ಮಿಟ್ಟು. ಅದರೊಟ್ಟಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋ, ರಾಣೆಬೆನ್ನೂರು ಕಡಲೆ ಹಿಟ್ಟು ಯೂಸ್ ಮಾಡಿರೋ ಮಿರ್ಚಿ ಬಜ್ಜಿ. ಅದಕ್ಕೆ ಬ್ಯಾಡಗಿ ಮಿರ್ಚಿ ಬಜ್ಜಿ ಹೆಸರಿಟ್ಟಾರೆ. ಕಡಲೆ ಹಿಟ್ಟು ಬಂದು ರಾಣೆಬೆನ್ನೂರು ಅಂತ ಇಲ್ಲಿ ಸಿಗೋದೇ ಇಲ್ಲ. ಸೊ ಇದನ್ನು ಯಾವುದು ಚಟ್ನಿ ಕೊಟ್ಟಾರೆ, ಚಟ್ನಿ ಯೂಸ್ ಮಾಡೋಂಗಿಲ್ಲ. ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹೆಂಗೆ ನೋಡ್ಬಿಡೋಣ. ಆಹಾ, ಖಾರ ಅನ್ಸಂಗಿಲ್ಲ. ಮೆಣಸಿನ್ಕಾಯಿ ಅಷ್ಟೇ ಹಗೂರವಾಗಿದೆ ಖಾರ. ಆ ಹಗೂರು ಖಾರದೊಟ್ಟಿಗೆ ಆ ಕ್ರಿಸ್ಪಿ ಹಿಟ್ಟು, ಆ ಹಿಟ್ಟಿನೆಲ್ಲ ಆ ಟೇಸ್ಟು. ಆಹಾ ಹಾ ಹಾ. ಅದಕ್ಕೆ ಅಂತಾರೆ ರೀ, ಒಳ್ಳೆ ಮಿರ್ಚಿ ಇರೋ ಕಡೆಗೆ, ಒಳ್ಳೆ ಗಿರ್ಮಿಟ್ ಇರೋ ಕಡೆ ಹುಡ್ಕೊಂಡು ಹೋಗ್ಬೇಕು. ಮಂಡಾಳ ಒಂದು ಐತೆ, ಅದನ್ನು ಹುಡ್ಕೊಂಡು ಹೋಗ್ಬೇಕು. ನಾವು ಹುಡ್ಕೊಂಡು ಬಂದ್ವಿ, ತೋರಿಸ್ಬಿಟ್ವಿ ನಿಮಗೆ. ಬಾಬಾ ಸೊ ಅದ್ಭುತ ಮಿರ್ಚಿ, ಅದ್ಭುತ ಗಿರ್ಮಿಟ್ ಸಿಕ್ಕಿದೆ ಇವತ್ತು. ನೀವು ಟೇಸ್ಟ್ ನಾಲ್ಗೆ ಮೇಲೆ ಹಂಗೆ ಇಟ್ಕೊಂಡು ನಿಮ್ಮ ಮನೆಗಳಿಗೆ ಹೋಗಿ ಪಾರ್ಸಲ್ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಇದೇ ಹೋಟ್ಲು ಕಾಮ್ ಡೌನ್ ಕೆಫೆ. ಅಡ್ರೆಸ್ ಎಲ್ಲ ಡಿಸ್ಪ್ಲೇ ಕೊಟ್ಟಿರ್ತೀನಿ, ನೋಡಿ ವಿಸಿಟ್ ಕೊಟ್ಟು ಹಾಕಿ. ಮುಂದಿನ ಸಂಚಿಕೆ ಇನ್ನೂ ಒಂದು ಒಳ್ಳೆ ಉತ್ತರ ಕರ್ನಾಟಕ ರೆಸಿಪಿ ನೋಡೋಣ. ನಮಸ್ಕಾರ. ಗಿರ್ಮಿಟ್ಟು ಎಲ್ಲ ಮಿಕ್ಸ್ ಆಗಿ ಮಾಡೋಂಗಿದೆ, ಚೆನ್ನಾಗಿದೆ. ಒಳ್ಕಲ್ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಚಿತ್ರಾನ್ನಕ್ಕೆ ಇದಕ್ಕೆ ಅದು ಸ್ವಲ್ಪ ಇಲ್ಲಿ ಸ್ಟೈಲ್ ಇರುತ್ತೆ, ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ. ಏನೋ ಪೇಸ್ಟ್ ಹಾಕಿದ್ರೆ ಮಸಾಲ ಥರ ಇದೆ, ಮಸಾಲಾ ತರ ಇದೆ. ಪೇಸ್ಟ್ ಹಾಕಿದ್ರೆ ಅದು ಒಂದು ಫ್ಲೇವರ್ ಕೊಡ್ತಾ ಇದೆ, ಚೆನ್ನಾಗಿ. ತುಂಬಾ ಚೆನ್ನಾಗಿದೆ.
ಬ್ಯಾಂಗ್ಳೂರ್ ಸೈಡ್ ಮಾಡಲ್ಲ, ಇದು ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ನಮ್ಮ ಬ್ಯಾಂಗ್ಳೂರ್ ಸೈಡ್ ಬರೀ ಒಗ್ಗರಣೆ ಕೊಟ್ಟಿರ್ತೀವಿ ಚಿತ್ರಾನ್ನ ಅಂದ್ರೆ, ಇದು ಸ್ವಲ್ಪ ಸ್ಪೆಷಲ್ ಆಗಿ ಮಸಾಲೆ ಟೈಪ್ ಇದೆ, ಬಟ್ ಮಸಾಲೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. ಇದು ಉತ್ತರ ಕರ್ನಾಟಕ ಶೈಲಿ ತರನೇ ಇದೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.